ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ RMD ವಾಸು ಯೂಟ್ಯೂಬ್ ಚಾನಲ್. ಮತ್ತೊಂದು ವಿಡಿಯೋಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಬನ್ನಿ ಇವತ್ತು ರಾಮತೀರ್ಥಕ್ಕೆ ಒಳಗೆ ಹೋಗೋಣ. ಬನ್ನಿ ಹೋಗ್ತಾ ಮಾತಾಡೋಣ. ಓಕೆ ಫ್ರೆಂಡ್ಸ್, ವೆಲ್ಕಮ್ ಟು RMD ವಾಸು ಯೂಟ್ಯೂಬ್ ಚಾನಲ್. ಈಗ ಶಿವಗಿರಿ ರೋಡಿಂದ ನಿಂತೀವಿ ನಾವು ರಾಮದುರ್ಗದಿಂದ. ಇಲ್ಲಿಂದ ವಾಪಸ್ ಇಲ್ಲಿ ಹುಬ್ಬಳ್ಳಿ ಹೋಗುವಂಥ ರೋಡ್ ಇದೆ. ಮುಳ್ಳೂರು ಏರ್ ಅಂಥೇಳಿ ಲಾಸ್ಟ್ ಟೈಮ್ ಏನು ನಾವು ವಿಡಿಯೋದಾಗ ಮಾಡಿದ್ವಿ, ಅದನ್ನು ತೋರಿಸಿದ್ವಿ. ಅದ ಹೋಗು ರೊಟೇಷನ್ದಾಗ ಸಿದ್ದೇಶ್ವರ ಕೊಳ್ಳಕ್ಕೆ ಹೋಗೋ ರೊಟೇಷನ್ದಾಗ ಮಿಡಲ್ದಾಗ ಸಿಗುತ್ತದೆ. ಹೋಗ್ತಾ ಮಾತಾಡೋಣ ಬರ್ರಿ. ಅದು ಇಲ್ಲಿಂದ 12 ಕಿಲೋಮೀಟ್ರ್ ಆಗುತ್ತೆ. ಇದು ಶಿವನ ಮೂರ್ತಿ. ಲಾಸ್ಟ್ ಟೈಮ್ ನಾವು ಮಾಡಿದ್ದ ವಿಡಿಯೋದಾಗ ಐತಿ, ಅದರದ್ದು ಲಿಂಕ್ನ ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತೀವಿ ನಾವು. ಎಲ್ಲರೂ RMD ವಾಸು ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ. ಇದೇ ಥರ ಇನ್ನೂ ಹೆಚ್ಚಿನ ವಿಡಿಯೋಗಳು ಬರ್ತಾ ಇರ್ತಾವೆ, ಸಪೋರ್ಟ್ ಮಾಡಿರಿ. ಇದು ನೆಕ್ಸ್ಟ್ ಹೋದರೆ ಈಶ್ವರಪ್ಪನ ಕೊಳ್ಳದ ಬೋರ್ಡ್ ಕಾಣಿಸ್ತದೆ ನಮಗೆ. ಇದು ಈಶ್ವರಪ್ಪನ ಕೊಳ್ಳದ ಬೋರ್ಡ್ ಇದೆ. ಕಡೆ ಹೋಗಿದ್ವಿ ಲಾಸ್ಟ್ ಟೈಮ್. ಈಶ್ವರ ಕೊಳ್ಳ ದೈವವನ ದೊಡ್ಡಮ್ಮಂಗಡಿ ವಲಯ, ಪ್ರಾದೇಶಿಕ ವಲಯ ರಾಮದುರ್ಗ, ಘಟಪ್ರಭಾ ವಿಭಾಗಕ್ಕೆ ಸಂಬಂಧಪಡ್ತದೆ. ಇದೆಲ್ಲ ಗೋಕಾಕದ ಘಟಪ್ರಭಾ ಪ್ರಾದೇಶಿಕ ವಿಭಾಗ ಗೋಕಾಕ್ ಅಂಡರ್ದಾಗ ಬರುತ್ತೆ ಇದೆಲ್ಲ. ರೋಡ್ ಮಾತ್ರ ಅಗದಿ ಫಸ್ಟ್ ಕ್ಲಾಸ್ ಐತಿ. ಮುಳ್ಳೂರು ಗುಡ್ಡದ ರೋಡ್ ಕಡೆ ಇದ್ದೀವಿ. ಮುಳ್ಳೂರು ಏರ ಎಲ್ಲ ಫುಲ್ ಇಬ್ಬನಿ ಬಿದ್ದೈತಿ. ಚಳಿಗಾಲ ಸೀಸನ್ ಇದೆ. ಇಲ್ಲಿ ಕೆಳಗಡೆ ನೋಡ್ರಿ, ಭಾರಿ ಕಾಣಿಸುತ್ತೆ ಎಲ್ಲ ದೂರ ನೋಡೋಕೆ. ಇಲ್ಲಿ ಲೆಫ್ಟ್ ಸೈಡಿಗೆ ನೋಡಕತ್ತೀವಿ, ಇದು ಮುಳ್ಳೂರು ಊರಿದೆ. ಅದಕ್ಕಿಂತ ಮುಂಚಿತ ರಾಮದುರ್ಗ ಮುಳ್ಳೂರು ಹೋಗೋಕ್ಕಿಂತ ಮೊದಲು ನಡಕ ಹತ್ತೈತಿ ಇದು. ಅಂದರೆ ಮುಳ್ಳೂರು ಇನ್ನೊಂದು ಕಿಲೋಮೀಟ್ರ್ ಇರ್ತಾ ಹತ್ತೈತಿ ರಾಮತೀರ್ಥ ಅಂಥೇಳಿ. ಇಲ್ಲೇ ನೋಡಕತ್ತೀವಲ್ಲ, ಎದುರುಗಡೆ ಕಮಾನ್ ಕಾಣಕತ್ತೈತಿ. ಅದ ಈಗ ಅಂಡರ್ ಕನ್ಸ್ಟ್ರಕ್ಷನ್ದಾಗ ಐತಿನ ಅದು ಕಮಾನ. ನಿಮ್ಮಲ್ಲೂ ನಿಮಗೆ ಗೊತ್ತಿರುವಂಥ ಯಾವುದಾದ್ರೂ ಐತಿಹಾಸಿಕ ಮತ್ತು ಪ್ರೇಕ್ಷಣೀಯ ಮತ್ತು ಪೌರಾಣಿಕ ಸ್ಥಳಗಳಿದ್ರೆ ಈ ಡಿಸ್ಪ್ಲೇ ಒಳಗೆ ಹಾಕಿರ್ತೀವಿ. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ ಅಥವಾ ವಾಟ್ಸಪ್ ಮಾಡಿರಿ. ಅಲ್ಲಿಯೂ ಕೂಡ ನಾವು ಬಂದು ವಿಡಿಯೋ ಮಾಡಿ ಹೋಗುವಂಥ ಪ್ರಯತ್ನ ಮಾಡ್ತೀವಿ. ಮಳೆಗಾಲ ಟೈಮ್ದಾಗೂ ಇದು ಸೀನ್ ಭಾರಿ ಕಾಣ್ತಿದೆ. ಈಗೇನು ನಾವು ನೋಡಕತ್ತೀವಲ್ಲ, ಇನ್ನೇನು ರಾಮತೀರ್ಥ ಸಮೀಪ ಇದೀವಿ ನಾವು. ಉಳಿದದ್ದೆಲ್ಲ ಮಾಹಿತಿ ಅಲ್ಲೇ ಹೇಳ್ತೀವಿ. ಬಾರಿ ಹೋಗೋಣ. ಈಗ ದೇವಸ್ಥಾನದ ಮಹಾದ್ವಾರ ಕಡೆ ಇದ್ದೀವಿ. ಇದು ರಾಮಲಿಂಗೇಶ್ವರ ದೇವಸ್ಥಾನ ಮಹಾದ್ವಾರ ಮುಳ್ಳೂರು. ಇಲ್ಲಿಂದ ಒಳಗಡೆ ಒಂದು 500 ಮೀಟ್ರ್ ಒಳಗಡೆ ಹೋದ್ವಿ ಅಂದರೆ ದೇವಸ್ಥಾನ ನೋಡ್ತೀವಿ. ಬನ್ನಿ ಒಳಗಡೆ ಹೋಗೋಣ. ಇದು ಕೂಡ ಒಂದು ಪಿಕ್ನಿಕ್ ಪಾಯಿಂಟ್ ಆಗೈತೆ. ರಜಾದಿಂದಾಗ ಬಂದು ಒಂದು ಸತ ಎಲ್ಲರೂ ನೋಡ್ಕೊಂಡು ಹೋಗ್ರಿ. ಓಕೆ ಫ್ರೆಂಡ್ಸ್, ಈಗ ನಾವು ರಾಮತೀರ್ಥ ಕೊಳ್ಳದ ಅಂತ ಹೇಳಿದ್ದೀವಿ. ಇದು ಹಿಂದೆ ಏನೈತಲ್ಲ ರಾಮತೀರ್ಥ ಕೊಳ್ಳದ ರಾಮಲಿಂಗೇಶ್ವರ ದೇವಸ್ಥಾನ, ಮತ್ತು ಅದರ ಬಾಜು ಇರುವಂಥ ದೇವಸ್ಥಾನ ದುರ್ಗಾದೇವಿ ಇದೆ. ಬರ್ರಿ ನೋಡ್ಕೊಂಬರೋಣ ಒಳಗೆ ಹೋಗಿ.
ಇದು ಸುತ್ತಲೂ ಬೆಟ್ಟಗುಡ್ಡ ಇದ್ದಿದ್ದಂಥ ಕೊಳ್ಳಿದೆ. ಮುಳ್ಳೂರು ಘಾಟ್ ಇಳಿಜಾರು ಪ್ರದೇಶದಾಗ ಬರ್ತೈತಿದೆ. ಸುತ್ತಲೂ ಎಲ್ಲ ಗಿಡ ಮರ ಅದಾವ, ತಣ್ಣಗೈತಿ. ಎಡಗಡೆ ಇದ್ದಿದ್ದು ದುರ್ಗಾದೇವಿ ದೇವಸ್ಥಾನ ಮತ್ತು ಈ ಬಲಗಡೆ ಏನು ನೋಡಕತ್ತಿ ರಾಮಲಿಂಗೇಶ್ವರ ಅಂದರೆ ಈಶ್ವರ ದೇವಸ್ಥಾನ. ನಡಬರ್ಕ ಸಣ್ಣದೊಂದು ಕಲ್ಯಾಣ ಮಂಟಪ ನಿರ್ಮಾಣ ಮಾಡ್ಯಾರ. ನಮ್ಮ ಹೆಸರು ಗಿರಿಧರ್ ಭೀಮಾಜಿ ಕುಲಕರ್ಣಿ. ನಮ್ಮೂರು ಮುಳ್ಳೂರು. ಸ್ವಂತ. ಈಗ ನೀವು ಎಲ್ಲಿ ನಾವು ಇಲ್ಲಿ ಸದ್ಯ ರಾಮದುರ್ಗದಾಗ ಇರ್ತೇವೆ. ನಾನು ಎಜುಕೇಷನ್ ಡಿಪಾರ್ಟ್ಮೆಂಟ್ನಾಗ ಹೈಸ್ಕೂಲ್ ಟೀಚರ್ ಅಂತ ಕೆಲಸ ಮಾಡಿ ಚಂದರ್ಗಿ ಗೌರ್ಮೆಂಟ್ ಹೈಸ್ಕೂಲಿಂದ ಹೆಡ್ ಮಾಸ್ಟರ್ ಅಂತ 8 ವರ್ಷ ಮಾಡಿ ರಿಟೈರ್ ಆಗೇನಿ. ಈಗೇನು ನೋಡಕತ್ತೀವಲ್ಲ ನಾವು, ಇದು ಬಂದಂಥ ಭಕ್ತಾದಿಗಳು ಯಾವುದೇ ಸಮಾರಂಭ ಇರಲಿ ಅಥವಾ ಇಳ್ಕೊಳಕ್ಕಂತೇಳಿ ಮಾಡ್ಕೊಂಡಿದ್ದ ಆಶ್ರಯ ಕಟ್ಟಡ. ಅಭಿವೃದ್ಧಿ ಕಡೆ ಏನು ಅಭಿವೃದ್ಧಿ ಅಂತಂದ್ರೆ ಅದು ಯಾವುದೇ ಭಕ್ತರ ಅಭಿವೃದ್ಧಿ, ಭಕ್ತರ ದೇಣಿಗೆಯಿಂದನೇ ಅದೊಂದು ಕಲ್ಯಾಣ ಮಂಟಪ ಕಟ್ಟಿದೆ. ಆಚೆ ಕಡೆ ಒಂದು ಇವ್ರಿಗೆ ಲಗ್ನ ಪಗ್ನ ಆದ್ರೆ ಅವ್ರಿಗೆ ಸಾಮಾನು ಇಟ್ಕೊಳ್ಳಿಕ್ಕೆ ಒಂದು ರೂಮು, ಅಡುಗೆ ಮನೆ ಟೈಪ್. ಆಮೇಲೆ ಈಚೆ ಕಡೆ ಒಂದು ಕಲ್ಯಾಣ ಮಂಟಪ ಮೊದಲ ಆಗ್ಯದ. ಈಚೆ ಕಡೆ ಮೊದಲೇ ಹೋಗ್ತವೆ ಎಡಕ್ಕೆ ಒಂದು ಕಲ್ಯಾಣ ಮಂಟಪ ಅದಾಗಿಲ್ಲ, ಅದಾಗಿತ್ತು. ಈಗ ಅದನ್ನು ಸ್ವಲ್ಪ ಸುಧಾರಣೆ ಭಕ್ತರ ರೀತಿ ಸುಧಾರಣೆ ನಡೆದದ. ಹೊರಗಿಂದು ಕಟಾಂಜನೆ ಏನದ ಇಬ್ಬರು ಭಕ್ತರು, ಒಬ್ಬರು ಅವರು ರಿಟೈರ್ಡ್ ಹೈಸ್ಕೂಲ್ ಟೀಚರ್ಸು, ಒಬ್ಬರು ಕ್ಯಾಮನಗೌಡ್ರು ಅಂತ, ಒಬ್ಬರು ಹಿರೇಗೌಡ್ರು ಅಂತ, ನರಗುಂದ ನಿವಾಸಿಗಳು. ಅವರಿಬ್ಬರು ಸುಮಾರು 75,000 ಖರ್ಚು ಮಾಡಿ ಆ ಒಂದು ಕಟಾಂಜನ ಕಲ್ಯಾಣ ಮಂಟಪ 2 ಲಕ್ಷದಾಗ 2010 ಆಗಿದೆ ಕಲ್ಯಾಣ ಮಂಟಪ. ಇದು ಈಗ ಸದ್ಯ ಈಚೆ ಕಡೆ ಇದ್ದದ್ದು ಅದು 92ನೇ ಇಸ್ವಿ ಒಳಗೆ ಅದ ಮೊದಲಾಗ್ಯದ. 92, 98 ಇರಬೇಕಷ್ಟು ಅವಾಗ ಅದಾಗ್ಯದ. ಇದು 2010 ಅಲ್ಲೇ ಗುಡಿ ಪಕ್ಕಕ್ಕೆ ಇದ್ದದ್ದು. ಮದುವೆಗಳು ನಡೀತಾವ, ಬಡವರ ಮದುವೆಗಳಾಗ್ತಾ. ಅಲ್ಲಿ ನಾವು ಹಂಡಿ ಗಿಂಡಿ ಯಾವುದನ್ನು ಇಟ್ಟಿಲ್ಲ, ತಾವಾಗೆ ಬಂದು ತಮ್ಮ ವ್ಯವಸ್ಥೆಯಲ್ಲೇ ತಾವೆಲ್ಲ ಮಾಡ್ಕೋಬೇಕು. ನಿಮ್ದೇನೂ ಇಲ್ಲ, ಸುಮ್ಮನೆ ಕಲ್ಯಾಣಮಂಟಪ ಹಂಗೆ ಸುಮ್ಮನೆ ಬಾಡಿಗೆ. ಅವೆಲ್ಲ ಜಾಳಿಗೆ ಬಾಳಿಗೆ ಹಾಕಿ ಬಂದೋಬಸ್ತ್ ಮಾಡ್ಯಾರ. ನಾವು ನಮ್ಮ ಪೂರ್ವಜರು ಮುಳ್ಳೂರಿಗೆ ಬಂದದ್ದು ಸುಮಾರು 175 ವರ್ಷದ ಹಿಂದೆ. ಹತ್ತಿಮುತ್ತೂರು, ಹಾನಗಲ್ ತಾಲೂಕು, ಹಾವೇರಿ ಜಿಲ್ಲಾ ಹಾನಗಲ್ ತಾಲೂಕು ಹತ್ತಿಮುತ್ತೂರು ನಮ್ಮ ಪೂರ್ವಜರು ಊರು. ಅಲ್ಲಿಂದ 3 ಜನ ಬಂದರು. ಒಬ್ಬರು ಹೂಲಿಗೆ ಗೌಡ್ಕಿಗೆ ನಿಂತರು, ಒಬ್ಬರು ಮುಳ್ಳೂರಿಗೆ ಬಂದರು, ಒಬ್ಬರು ಸವದತ್ತಿ ತಾಲೂಕು ಚುಳುಕಿ ಅಲ್ಲಿ ಕುಲಕರ್ಣಿ ಮಂತನಕ್ಕೆ ಬಂದರು. ಹೀಗೆ ಮೂರು ಪುರುಷರು ಬಂದರು. ಇಲ್ಲಿ ಬಂದ ನಂತರ ನಮ್ಮದು ಸುಮಾರು 175 ವರ್ಷದಿಂದ, ನಮ್ಮ ಹೇಳೋ ಪ್ರಕಾರ 175 ವರ್ಷದಿಂದ ನಾವು ಇಲ್ಲಿ ಬಂದೇವೆ. ನಮ್ಮ ತಂದೆಯವರು ಕುಲಕರ್ಣಿಕೆ ಮಾಡ್ತಾ ಬಂದಿದ್ದರು ಹಿಂದಿನ ಕಾಲದಲ್ಲಿ. ಪೌಟ್ಗಿ ರೂಪದಲ್ಲಿ ಅವರಿಗೆ 60 ರೂಪಾಯಿ 6 ತಿಂಗಳಿಗೊಮ್ಮೆ ಹಣ ಬರ್ತಾಯಿತ್ತು. ನಂತರ ಮೊರಾರ್ಜಿ ದೇಸಾಯಿ ಬಾಂಬೆ ಗೌರ್ಮೆಂಟ್, ನಮ್ಮದೆಲ್ಲ ಬಾಂಬೆ ಗೌರ್ಮೆಂಟ್ ಅವಾಗ, ಇದು ಬೆಳಗಾವಿ ಜಿಲ್ಲೆ ಬಾಂಬೆ ಗೌರ್ಮೆಂಟ್, ರಾಮದುರ್ಗ ತಾಲೂಕು ರಾಮ. ಈಗ ಆ ಸಂದರ್ಭದಲ್ಲಿ ಈ ಒಂದು ಕುಲಕರ್ಣಿ ಇದು ಒಂದು ಇನಾಮಿ ಭೂಮಿ ಕೊಟ್ಟಿದ್ರು. ಅದ್ರ ಮೇಲೆ 60 ರೂಪಾಯಿ ಒಟ್ಟಿಗೆ ಕೊಡ್ತಿದ್ರು 6 ತಿಂಗಳಿಗೊಮ್ಮೆ. ಅಷ್ಟರ ಮೇಲೆ ಇವರು ಕುಲಕರ್ಣಿಕೆ ಎಲ್ಲ ಕೆಲಸವನ್ನು ಮಾಡ್ಕೊತಾ ಹೋಗ್ತಾಯಿದ್ರು. ಆನಂತರ ಅವ್ರನ್ನ ಸರ್ಕಾರಿ ನೌಕರರಾಗಿ ಪರಿಗಣಿಸಬೇಕು ಅಂತಂದಾಗ ಪಬ್ಲಿಕ್ ಪರೀಕ್ಷೆ ಇದ್ದವ್ರನ್ನ ಮಾತ್ರ ಪಬ್ಲಿಕ್ ಪರೀಕ್ಷೆ ಪಾಸಾಗಿರಬೇಕು. ನಮ್ಮ ತಂದೆಯವರು ಮುಲ್ಕಿ ಪರೀಕ್ಷೆ ಪಾಸಾಗಿರಲಿಲ್ಲ. 4 ವರ್ಷ ಇಂಗ್ಲೀಷು, 4 ವರ್ಷ ಮರಾಠಿ, 2 ವರ್ಷ ಕನ್ನಡ ಹೀಗೆ ಕಲ್ತಿದ್ದರಿಂದ ಇವ್ರಿಗೆ ಸರ್ಟಿಫಿಕೇಟ್ ಹೋಲ್ಡ್ರ್ ಆಗೋದ್ರಿಂದ ಇವ್ರಿಗೆ ಗೌರ್ಮೆಂಟ್ ಸರ್ವಿಸ್ ಆಗಲಿಲ್ಲ. 1955ರಲ್ಲಿ ಇವು ಕುಲಕರ್ಣಿಕೆ ಜಮೀನು ಕುಲಕರ್ಣಿಕೆ ಹೋಯಿತು. ತಲಾಠಿ ಅಂತ ಆಯಿತು. ತಲಾಠಿ ನಮ್ಮ ಚಿಕ್ಕಪ್ಪ ಇದ್ದ, ಅವ್ರು ತಲಾಠಿ ಮಾಡ್ಕೊಂಡು ಇದ್ದ ಮೊದಲೇ ಆದ್ರೆ ಅವರು. ಇದರ ಪಕ್ಕದಾಗ ಇರೋದು ದುರ್ಗಾದೇವಿ ದೇವಸ್ಥಾನ. ದುರ್ಗಾದೇವಿ ದೇವಸ್ಥಾನ ಈ ದುರ್ಗಾದೇವಿಗೆ ಮಹಿಷಮರ್ದಿನಿ ಅಂತಲೂ ಕರಿತೀವಿ. ವಿಶೇಷ ಅಂದರೆ ಸ್ವಾಮಿಗಳು ಇದು ಅದು ಕಲ್ಯಾಣ ಮಂಟಪ ಕಟ್ಟಿದಾಗ ಅನೇಕ ಸ್ವಾಮಿಗಳಲ್ಲಿ ಬಂದಿದ್ದರು ಉದ್ಘಾಟನಾ ಸಮಾರಂಭಕ್ಕೆ. ಕೆಲವೊಬ್ಬರು ಸ್ವಾಮಿಗಳು ಹೇಳಿದರು. ಇವರು ಒಬ್ಬರು ಯಾರು ರಾಮಕೃಷ್ಣ ಆಶ್ರಮದ ಒಬ್ಬರು ಸ್ವಾಮಿಗಳು ಹೇಳಿದರು. ವಿಶೇಷ ಇಲ್ಲಿ ಗಣಪತಿ, ಯಾರು ದುರ್ಗಾದೇವಿ ಮತ್ತು ಈಶ್ವರ, ಈ 3 ದೇವತೆಗಳಿರೋದು ವಿಶೇಷ.
ಈ 3 ದೇವತೆಗಳಿಗೆ ಇದ್ದದ್ದಾದ್ರೆ ಅದು ಶ್ರೇಷ್ಠ ಒಂದು ಪುಣ್ಯಕ್ಷೇತ್ರ ಅಂತ ಪರಿಗಣಿಸಲಾಗ್ತದೆ ಅನ್ನುವಂಥ ಮಾತನ್ನು ಅವರು ಹೇಳಿದರು. ಈ ಜಾಗೃತ ಸ್ಥಳ ಮಾತ್ರದ ಬೇಕಾದಷ್ಟು ಅದರಿಂದ ಏನು ಬೇಡ್ಕೊಂಡು ಯಾವುದಾದ್ರೂ ಕಾರ್ಯಕ್ರಮಗಳು ತೊಡಗಿದ್ರೆ ಭಕ್ತರಿಗೆ ಅದರಿಂದ ಅನುಕೂಲ ಅದು ಬಂದು ಅವ್ರು ಹೇಳ್ಯಾರ, ನಮಗೆ ಹಿಂಗೆ ಆಯ್ತಪ್ಪ ಬೇಡ್ಕೊಂಡಿದ್ದೀವಿ, ಹಿಂಗೆ ನಮಗೆ ಅನುಕೂಲ ಆಯಿತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದೇ ರೀತಿ ಇಲ್ಲೊಂದು ದುರ್ಗಾದೇವಿಯ ಪಾದಿಕೆ ಇದೆ. ಅವರೇ ಪೂಜೆ ಮಾಡಿ ದೇವಸ್ಥಾನ ಪೂಜೆ ಮಾಡ್ಕೊತಾ ಬರ್ತಾಯಿದ್ರು. 1978ರಲ್ಲಿ ನಮ್ಮ ತಂದೆಯವರು ಕಾಲಾದರು. ಆನಂತರ ನಮ್ಮ ಅಣ್ಣ ಹಿರಿಯ ಅಣ್ಣ ರಾಮಚಂದ್ರ ಭೀಮಾಜಿ ಕುಲಕರ್ಣಿ ಅವ ಒಬ್ಬ ಪೂಜಾ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದ. 2009ರಾಗ ಅವನು ತೀರ್ಕೊಂಡ. ನಾನು ಹೈಸ್ಕೂಲ್ ಟೀಚರಾಗಿ ನಾನು ಬೇರೆ ಬೇರೆ ಸ್ಥಳಗಳಲ್ಲಿ ಕೆಲಸ ಮಾಡಿದೆ. ಕೊನೆಗೆ ನಮ್ಮ ತಾಲೂಕಿಗೆ ನಾನು ಬಂದೆ. 2009ರಿಂದ ನಾನು ಅಲ್ಲಿ ಪೂಜಾರಿ ಅಂತ ಹೇಳಿ ಅರ್ಚಕರಂತೆ ನಾನು ಕೆಲಸ ಮಾಡ್ತಾ ಬಂದೆ. ಇದ್ರ ದೇವಸ್ಥಾನದ ಬಾಜುಕ್ಕೆ ಒಂದು ಸಣ್ಣ ಕಲ್ಯಾಣ ಮಂಟಪ ಐತೆ. ಬಹುತೇಕ ಮದುವೆಗಳು ಇಲ್ಲಿ ಹಾಕವ, ಎಲ್ಲ ಥರ ಅನುಕೂಲ ಐತಿ ಇಲ್ಲಿ. ಆ ಒಂದು ದೇವಸ್ಥಾನಕ್ಕೆ ಮೆಣಸ್ಕಿ, ರೋಣ ತಾಲೂಕು ಮೆಣಸ್ಕಿ, ಕರಮಡಿ, ಹುಲ್ಲೂರು ಮುಂತಾದ ಸ್ಥಳಗಳಲ್ಲಿ 3 ಊರಿನಲ್ಲಿ ಭಕ್ತರಿದ್ದಾರೆ. ಅವರು ಕುಲದೇವರು ರಾಮಲಿಂಗೇಶ್ವರ. ಆನಂತರ ಮೂಲ ಅಲ್ಲೇ ಇದ್ದು ಬೇರೆ ಬೇರೆ ಕಡೆ ಅವರು ಶಿಫ್ಟ್ ಆಗಿದ್ದಾರೆ. ಕೆಲವು ಕುಟುಂಬಗಳು ಬೆಂಗಳೂರಿನಲ್ಲಿದ್ದಾರೆ, ಹಾಸನದಲ್ಲಿದ್ದಾರೆ, ಗದಗಿನಲ್ಲಿದ್ದಾರೆ, ಧಾರವಾಡ, ಹುಬ್ಬಳ್ಳಿ, ಹೀಗೆ ಅವರು ತಮ್ಮ ಕುಲದೇವರಿದ್ದರಿಂದ ಅಲ್ಲಿ ತಮ್ಮ ಮಕ್ಕಳ ಜವಳ ಕಾರ್ಯಕ್ರಮಗಳನ್ನ ಇಟ್ಕೋತಾರೆ. ಶ್ರಾವಣಕ್ಕೊಮ್ಮೆ ಬಂದು ವಿಶೇಷ ಸೋಮವಾರದಿಂದ ಶ್ರಾವಣ ಯಾವುದೇ 3 ಅಥವಾ 4ನೇ ಸೋಮವಾರ ಬಂದು ವಿಶೇಷ ಅಭಿಷೇಕ ಮಾಡಿ ಆಮೇಲೆ ಅಲ್ಲಿ ಮಹಾಪ್ರಸಾದವನ್ನು ಮಾಡ್ತಾರೆ. ಆಮೇಲೆ ನಾವು ಸಹಿತ ನಮ್ಮ ವತಿಯಿಂದ ಶ್ರಾವಣದಲ್ಲಿ ಒಂದು ಸೋಮವಾರ ನಾವು ಮಾಡ್ತೀವಿ. ಮತ್ತು ಶಿವರಾತ್ರಿ ದಿವಸ ಅದು ಯಾಮ ಪೂಜೆ ನಡೀತದೆ. ರಾತ್ರಿ ಶಿವರಾತ್ರಿ ರಾತ್ರಿ ಸುಮಾರು ನಾವು ಕುಟುಂಬದಸ್ಥರು ಒಂದು 60-70 ಜನ ಇರ್ತೀವಿ. ಊರವರು ಅದು ಇದು ಸುಮಾರು 200 ಜನಕ್ಕೆ ಮುಂಜಾನೆ ಅನ್ನಪ್ರಸಾದ ಆಗ್ತದೆ. ಮುಂಜಾನೆ 8 ಗಂಟೆಗೆ, ನಸಿಕ್ಲೆ 8 ಗಂಟೆ, ನಸಿಕ್ಲೆ 8 ಗಂಟೆ. ಸಾಯಂಕಾಲ ಇಡೀ ರಾತ್ರಿ ಜಾಗರಣೆ ಆಗ್ತದೆ, ಯಾಮ ಪೂಜೆ ಆಗ್ತದೆ, ರುದ್ರಾಭಿಷೇಕ. ಆನಂತರ 7 ಗಂಟೆಗೆ 7:30 ಊಟ ಆಗ್ತದೆ. ಈ ರೀತಿ ಕಾರ್ಯಕ್ರಮ 2 ಸಲ ಅಂತ. ಆಮೇಲೆ ಆಗಾಗ ನಮಗೆ ಯಾವಾಗ ಅನುಕೂಲ ಆಗ್ತದೆ ನಮ್ಮ ಮಕ್ಕಳು ಅದು ಬಂದಾಗ ನಾವು ಅಲ್ಲಿ ಇದನ್ನು ಏನು ಅಂತಂದ್ರೆ ನೈವೇದ್ಯ ಕಾರ್ಯಕ್ರಮಗಳನ್ನ ಇಟ್ಕೋತೀವಿ. ಒಂದು ಜಾಗೃತ ಸ್ಥಳ ಅದ, ಇಷ್ಟು ಮಾತ್ರ ಹೇಳ್ಬೋದು. ಇದು ಎಡಕ ಬಲಕ ನೋಡಕತ್ತಿರಲ್ಲ, ಈ ಶಿವಲಿಂಗ ಸುಮಾರು 2ನೇ ಶತಮಾನದ ಅದಾವು. ಇದು ದೇವಸ್ಥಾನದ ಪೂಜೆ ಮಾಡಿದ್ದ ಅಭಿಷೇಕದ ನೀರು ಇಲ್ಲಿ ಬರೋಕೆ ಜರಿ ಮಾಡ್ಯಾರ. ಮತ್ತು ರಾಮಲಿಂಗೇಶ್ವರ ದೇವಸ್ಥಾನ ಇದು ಪುರಾತನ ಮತ್ತು ಐತಿಹಾಸಿಕ ದೇವಸ್ಥಾನ. ಆ್ಯಕ್ಚುಲಿ ಇದ್ರ ಬಗ್ಗೆ ಹಿಸ್ಟ್ರಿನೇ ಐತೆ ಒಂದು. ರಾಮಲಿಂಗೇಶ್ವರ ದೇವಸ್ಥಾನ ಸುಮಾರು 10ನೇ ಶತಮಾನದ ಅಂತ ಐತಿಹ್ಯ. ಬಾದಾಮಿ ರಾಷ್ಟ್ರಕೂಟರ ಕಾಲದ್ದು. ಈ ದೇವಸ್ಥಾನ ರಾಷ್ಟ್ರಕೂಟರ ಕಾಲದ ಕೊನೆಯ ಅರಸ ಕ್ರಿಸ್ತ ಪೂರ್ವ 973 ಇಮ್ಮಡಿ ಕರ್ಕನ ಕಾಲದ್ದು ಅಂಥೇಳಿ ಇತಿಹಾಸದ ಮೂಲಕ ನಮಗೆ ತಿಳಿದು ಬರುತ್ತೆ. ಅಂದರೆ ಹೆಚ್ಚು ಕಮ್ಮಿ 800 ವರ್ಷದ ಇತಿಹಾಸ ಇರುವಂಥ
ದೇವಸ್ಥಾನಗಳ ಪೈಕಿ ಇದು ಒಂದು ದೇವಸ್ಥಾನ, ರಾಮತೀರ್ಥ ಕೊಳ್ಳದ ದೇವಸ್ಥಾನ ಆಗೈತಿ, ರಾಮಲಿಂಗೇಶ್ವರ ದೇವಸ್ಥಾನ. ಮತ್ತು ಇನ್ನೊಂದು ಹೇಳ್ಬೇಕಂತಂದ್ರೆ ಈ ದೇವಸ್ಥಾನ ಅಮರಶಿಲ್ಪಿ ಜಕಣಾಚಾರಿ ಅವರಿಂದ ನಿರ್ಮಿತವಾಗೈತಿ ಅಂಥೇಳಿ ಸ್ಥಳೀಯರು ಅಂತಾರೆ. ರಾಷ್ಟ್ರಕೂಟರ ಬಗ್ಗೆ ಅಂತೂ ಬಹುತೇಕ ಎಲ್ಲರೂ ಇತಿಹಾಸದಾಗ ಕೇಳೇ ಇರ್ತೀರಿ. ಇವರು 8ನೇ ಶತಮಾನದಿಂದ 10ನೇ ಶತಮಾನದಾಗ ಬಂದು ಹೋದಂಥ ಒಂದು ರಾಜ ಮನೆತನ ಆಗುತ್ತೆ. ಆ ಮೂಮೆಂಟ್ನಾಗ ರಾಮದುರ್ಗ ಪ್ರದೇಶದ ಕೂಡ ಇವರ ಅಸ್ತಿತ್ವದಾಗ ಒಳಪಟ್ಟಂಥ ಒಂದು ಪ್ರದೇಶ ಆಗಿತ್ತು. ರಾಷ್ಟ್ರಕೂಟರ ಕಾಲದ ಕೆಲ ಐತಿಹಾಸಿಕ ವಾಸ್ತುಶಿಲ್ಪ, ಶಾಸನ, ಕುರುಹುಗಳು ಕೂಡ ನಾವಿಲ್ಲಿ ಕಾಣ್ಬೋದಾಗೈತಿ. ಅದಕ್ಕೆ ಪುರಾವೆ ಅಂಬಂಗೆ ಅವು ಯಾವ್ಯಾವ ಅನ್ನೋದು ಇಲ್ಲಿ ಎಡಕ್ಕ ಬಲಕ್ಕ ಗುಡಿ ಸುತ್ತಲೂ ಅದಾವ. ಅದರದ್ದು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ನಾವು. ನೋಡಿ, ಈ ದೇವಸ್ಥಾನ ಮುಂದೆ ಒಂದು ವಾಸ್ತುಶಿಲ್ಪನೂ ಕಾಣ್ಬೋದು. ಇದು ನೋಡ್ತಾ ಇದ್ದಾರಲ್ಲ, ಇದು ವಾಸ್ತುಶಿಲ್ಪ. ಈಗ ಶಿವನ ಮುಂದೆ ನಂದಿ ಇದ್ದಾರೆ, ಹಾಗೆ ಶಿವನ ಮೂರ್ತಿನೂ ಕಾಣ್ಬೋದು. ಸ್ವಲ್ಪ ಗೇಟು ಲಾಕ್ ಆಗಿರೋದ್ರಿಂದ ಸ್ವಲ್ಪ ತೋರ್ಸೋಕ್ಕಾಗ್ತಾಯಿಲ್ಲ. ನಾವಂತೂ ಪ್ರತಿದಿನ ಮುಂಜಾನೆ 9:30 ಗಂಟೆಗೆ ಅಲ್ಲಿ ಹೋಗ್ತೇವೆ. ಎಲ್ಲ ಸ್ವಚ್ಛತಾ ಕಾರ್ಯಕ್ರಮ ಎಲ್ಲ ನಿರ್ವಹಿಸಿ ಪೂಜೆ ಮಾಡಿ 1:30ಗೆ ನಾನು ಪುನಃ ರಾಮದುರ್ಗಕ್ಕೆ ಬರ್ತೇನೆ. ಸದ್ಯ ರಾಮದುರ್ಗದಲ್ಲೇ ನಾವು ವಾಸವಾಗಿದ್ದೀವಿ. ಅಲ್ಲಿ ಸ್ವಲ್ಪ ಭೂಮಿ ಸೀಮೆ ಇದೆ, ಅದನ್ನು ನೋಡ್ಕೊತೇನೆ, ಇನ್ನೂ ನೋಡ್ತೇನೆ. ನೋಡು, ನೀವು ಅಲ್ಲಿ ಬೆಳಗ್ಗೆ 9 ಗಂಟೆಗೆ ಪೂಜೆ ಮಾಡಿ ವಾಪಸ್ ನಿಮ್ಮ ಜೊತೆ ಯಾವ ನಾವು ಜೊತೆ ಹಾಗೆ ಯಾರು ಇರೋಂಗಿಲ್ಲ, ನೀವು ನಾವು ಹೋಗ್ತೀವಿ. ಅಲ್ಲ, ವಿಶೇಷವಾಗಿ ನಾವು ಇದ್ರೆ ನಾವು ಕುಟುಂಬದವರೆಲ್ಲ ಹೋಗಿರ್ತೀವಿ. ವಿಶೇಷ ನಮಗೆ ಅನುಕೂಲ ಆಯ್ತು ಅಂತಂದ್ರೆ ತೋರ್ಸೋಕ್ಕೆ ಸ್ವಲ್ಪ ಪ್ರಯತ್ನ ಮಾಡ್ತಾಯಿದ್ದೀವಿ. ನೋಡಿ, ನಿಮ್ಮ ಬಿಡುವಿನ ಟೈಮಲ್ಲಿ ನೀವು ಇಲ್ಲಿ ಬಂದು ನೋಡ್ಬೋದು. ನೋಡಿ, ರಾಷ್ಟ್ರಕೂಟರು ಅಲ್ಲೇ ಗುಡಿ ನಿರ್ಮಾಣ ಮಾಡಿದರು ಅಂತ. ನೋಡಿ, ಇಲ್ಲಿ ಸ್ವಲ್ಪ ಮಂಗೆ ಅದಾವೆ, ಸ್ವಲ್ಪ ಬಂದ್ರೆ ಸ್ವಲ್ಪ ಹುಷಾರಾಗಿರ್ಬೇಕು ನಿಮ್ಮ ವಸ್ತುಗಳು. ಇಲ್ಲಿ ಬಂದು ಸ್ವಲ್ಪ ಟೈಮ್ ಪಾಸ್ ಮಾಡೋಕ್ಕೆ ನಿಮ್ಗೆ ಒಳ್ಳೆ ಪ್ಲೇಸು.